ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಮಲ, ಏನೇನೋ ಮಾತಾಡಬೇಡ್ವೆ. ನೀನು ಮಾತಾಡ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ. ಬಾ, ನಿಧಾನವಾಗಿ ಕೂತ್ಕೊಂಡು ಮಾತಾಡೋಣ. ನಿಮ್ ಮುಂದೆ ಕೂತ್ಕೊಳ್ಳೋದು, ನಿಮ್ ಮಾತು ಕೇಳೋದು, ನಿಮ್ ಭಜನೆ ಮಾಡೋದು ಎಲ್ಲ ಮುಗೀತು. ನಾವೀಗ ಬದುಕೋ ದಾರಿ ನೋಡ್ಕೋಬೇಕಾಗಿದೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಏನ್ ಮಾತಾಡೋದು? ನನಗ್ ತಾಳಿ ಕಟ್ಟಿದಾರಲ್ಲ ನನ್ ಗಂಡ, ಅವ್ರ ಜೊತೆ ಮಾತಾಡ್ತೀನಿ. ಕಮಲ, ಕಮಲ, ಸರಸ್ವತಿ, ಸಮಾಧಾನ ಮಾಡ್ಕೊಮ್ಮ. ಸಮಾಧಾನ ಮಾಡ್ಕೊ. ಓ, ಬಂದ್ರಾ? ಆಗ್ಲೇ ಬಂದೆ. ಹಾಗಿದ್ರೆ ಎಲ್ಲ ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಎಲ್ಲ ಕೇಳಿಸ್ಕೊಂಡೆ. ಅಮ್ಮನ ಹತ್ರ ಆ ರೀತಿ ನಾವು ಮಾತಾಡೋದು? ಅವ್ರ ಹತ್ರ ಹೀಗೆಲ್ಲ ಮಾತಾಡೋ ಮೊದಲು ನನ್ಗೆ ಹೇಳ್ಬೇಕು ತಾನೆ. ಇದೇನ ಸಂಸ್ಕಾರ ನಿಂದು? ಯಾರಿದೆಲ್ಲ ನಿಂಗೆ ತಲೆಗೆ ಹಾಕಿದ್ದು? ಮೊದಲು ಹೋಗಿ ಅಮ್ಮನ ಹತ್ರ ಕ್ಷಮೆ ಕೇಳು. ನೀವ್ ಈ ರೀತಿ ಹೇಳ್ತೀರಾ ಅಂತಾನೆ ನಾನೇ ಅವ್ರ ಹತ್ರ ನನ್ ಮನ್ಸಲ್ಲಿರೋದನ್ನ ಹೇಳಿದ್ದು. ಈ ಬೆಂಕಿ ಕಿಡಿ ಯಾವ ಕಡೆಯಿಂದ ಬಂತು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದನ್ನ ಹಚ್ಚಿದ್ದು ನಿಮ್ ತಾಯಿನೇ. ಅಮ್ಮನ ಬಗ್ಗೆ ಮಾತಾಡ್ಬೇಡ. ಅವ್ರೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರೀಗ ಮೊದ್ಲಿನ ಅತ್ತೆ ಅಲ್ಲ. ನಿನ್ಗೂ ಒಂದು ಕ್ರೂರ ಮುಖ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಹದ್ದು ಮೀರಿ ವರ್ತಿಸ್ತಾ ಇದೆ ಕಮಲ. ಏನಾಗಿದೆ ನಿನ್ಗೆ? ಯಾರ್ಗೇನಾಗಿದೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತ ತೀರ್ಮಾನ ಮಾಡೋಕೆ ನಾನ್ ನಿಂತಿಲ್ಲ. ನನಗೆ ನನ್ ಗಂಡ ಮುಖ್ಯ, ಹುಟ್ತಾ ಇರೋ ನನ್ ಮಗು ಮುಖ್ಯ, ನಮ್ಮ ಭವಿಷ್ಯ ಮುಖ್ಯ. ಆ ಭವಿಷ್ಯಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾತಾಡ್ತಾ ಇರೋದು. ಈಗ ನಿನ್ ಭವಿಷ್ಯಕ್ಕೆ ಏನ್ ಸಮಸ್ಯೆ ಆಗಿದೆ? ಈ ಮನೇಲೇ ಇದ್ರೆ ನಮಗ್ ಭವಿಷ್ಯ ಇಲ್ಲ ಅಂತ ಅರ್ಥ ಆಗಿದೆ. ನಾವು ಬೇರೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ತಲೆ ಕೆಟ್ಟಿದೆ ನಿನ್ಗೆ? ಇಷ್ಟೇ ದಿನ ಕೆಟ್ಟಿತ್ತು, ಹೀಗ್ ಸರಿ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ನಾವಿವತ್ತು ಏನಿದೀವಿ ಅನ್ನೋದಕ್ಕಿನ್ನ ನಾಳೆ ನಮ್ ಭವಿಷ್ಯ ಏನು ಅನ್ನೋದು ಮುಖ್ಯ. ನೀನ್ ಹೇಳಿದ ತಕ್ಷಣ ಬೇರೆ ಮನೆ ಮಾಡಕ್ಕಾಗಲ್ಲ. ನೀನ್ ಮಾತಾಡಿದ್ದು ಸರಿ ಇಲ್ಲ. ಮೊದ್ಲು ಹೋಗಿ ಅಮ್ಮನ ಹತ್ರ ಕ್ಷಮೆ ಕೇಳು. ಗೊತ್ತು ರೀ, ನಿಮ್ಗೆ ಈ ಮನೆ ಮೇಲೆ ಇರೋ ವ್ಯಾಮೋಹ ಏನು ಅಂತ ಗೊತ್ತು. ಹಾಗಂತ ನನಗ್ ಯಾರ ಮೇಲೂ ಪ್ರೀತಿ ಇಲ್ಲ ಅಂತ ಅನ್ಕೊಂಬೇಡಿ. ನಾವಿಲ್ಲಿ ಜೀವನ ಪೂರ್ತಿ ದುಡಿದ್ರು ನಿಮ್ ತಂದೆ ಮಾಡಿರೋ ಸಾಲನ ತೀರಿಸ್ತಾ ಕೂತಿರ್ಬೇಕು. ಅವ್ರೇನೋ ಒಳ್ಳೆ ಹೆಸರು ತಗೊಳಕ್ಕೆ ಸಾಲ ಮಾಡಿದ್ರು, ಅದನ್ನ ನಾವ್ ತೀರಿಸ್ಬೇಕಾ? ಬದುಕಿದ್ರೆ ನೆಮ್ಮದಿಯಾಗಿ ಬದುಕ್ಬೇಕು, ಇಲ್ಲ ಪ್ರಾಣ ಕಳ್ಕೊಂಡ್ ಸಾಯ್ಬೇಕು. ಕಮಲ, ಏನ್ ಮಾತಾಡ್ತಿದ್ಯಾ ನೀನು? ಏನೇ ಆಗಿದೆ ನಿನ್ಗೆ? ಅರಿವಾಗಿದೆ, ಮುಂದೆ ನಮ್ ಭವಿಷ್ಯ ಏನು ಅಂತ ಅರಿವಾಗಿದೆ. ನಾವು ಬೇರೆ ಆಗ್ಲೇಬೇಕು. ಯೋಚನೆ ಮಾಡಿ, ನಿಮ್ಗೆ ಹೆಂಡತಿ ಮುಖ್ಯನಾ, ಅಮ್ಮ ಮುಖ್ಯನಾ ಅಂತ? ನಿಮ್ಗೆ ಅವರೇ ಮುಖ್ಯ ಆದ್ರೆ ನಾನ್ ಪ್ರಾಣ ಕಳ್ಕೊಂಡ್ ಸಾಯೋದು ಖಚಿತ. ನೀವ್ ನನ್ ಜೊತೆಗಿದ್ರೆ ನಮ್ ಬದುಕು, ಇಲ್ಲ ಅಂದ್ರೆ ನನ್ ಸಾವು. ಗುರುರಾಜ, ಏನು ಇದು? ಏನ್ ನಡೀತಾ ಇದೆಯೋ ನಮ್ಮ ಮನೇಲಿ? ಕಮಲ ಯಾಕೆ ಈ ರೀತಿ ವರ್ತಿಸ್ತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಮ್ಮ. ಅವಳು ಯಾವತ್ತೂ ಈ ರೀತಿ ನಡ್ಕೊಂಡವಳೆ ಅಲ್ಲ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಣ್ಣ, ಏನಾಯ್ತು? ಅಮ್ಮ ಯಾಕೆ ನೊಂದ್ಕೊಂಡಿದ್ದಾರೆ? ನೀನ್ ಯಾರ ಪರವಾಗಿ ಕ್ಷಮೆ ಕೇಳ್ತಿದ್ಯಾ ಅಣ್ಣ? ಏನಾಯ್ತು? ನಿಮ್ಮ ಅತ್ತಿಗೆ ಇದ್ದಾಳಲ್ವಾ, ಅವಳು ಈ ಮನೇಲಿ ಇರಲ್ವಂತೆ. ನಾವು ಬೇರೆ ಇರ್ಬೇಕಂತೆ. ಈ ಮನೆ ಅಪ್ಪ ಮಾಡಿದ ಸಾಲದ ಹೊರೆ ಅಂತೆ ಅವಳಿಗೆ.
ಶ್ರೀಹರಿ ಶ್ರೀಹರಿ. ಅಲ್ಲ ಅತ್ಗೆ, ಯಾಕೆ ನೀವು ಈ ನಿರ್ಧಾರಕ್ಕೆ ಬಂದ್ರಿ? ಇನ್ನು ಮಾತಾಡೋ ಅವಶ್ಯಕತೆ ಇಲ್ಲ ರೀ. ನಿಮ್ ತೀರ್ಮಾನ ಏನು ಅಂತ ತಿಳಿಸಿ. ಏನ್ ತೀರ್ಮಾನ ಹೇಳ್ಬೇಕು ನಿನ್ಗೆ? ಅಣ್ಣ, ಏನ್ ಮಾಡ್ತಿದೀಯ ಅಣ್ಣ ನೀನು? ಅತ್ಗೆ, ಯಾಕಿಂತ ತೀರ್ಮಾನಕ್ಕೆ ಬಂದ್ರಿ? ಈಗೇನು ಅಪ್ಪ ಮಾಡಿರೋ ಸಾಲನ ಅಣ್ಣ ತೀರಿಸ್ಬೇಕಾಗುತ್ತೆ ಅನ್ನೋ ಚಿಂತೆ ಅಲ್ವಾ? ಆ ಚಿಂತೆ ನಿಮಗ್ ಬೇಡ. ಅಪ್ಪ ಮಾಡಿರೋ ಸಾಲಗಳನ್ನ ನಾನ್ ತೀರಿಸ್ತೀನಿ. ನಿಮಗ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಬೇರೆ ಆಗೋ ಆಲೋಚನೆನ ಕೈ ಬಿಟ್ಬಿಡಿ. ನಾನು ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಮಾತು ಬದಲಾಗಲ್ಲ. ಯಾರು ಹೊಡೆದ್ರು ಅಷ್ಟೇ, ಬಿಟ್ರು ಅಷ್ಟೇ. ಬದುಕಿದ್ರೆ ಬೇರೆ ಯಾಕೆ ಬದುಕಬೇಕು? ಇಲ್ಲ ಪ್ರಾಣ ಕಳ್ಕೊಂಡು ಸಾಯ್ಬೇಕು. ಅಕ್ಕ, ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ದಯವಿಟ್ಟು ಬೇರೆ ಆಗ್ಬೇಕು ಅಂತ ಮಾತಾಡಬೇಡಿ. ಹಾಗೇನಾದ್ರೂ ನೀವು ಹೊರಟೋದ್ರೆ ನಾನು ಈ ಮನೆಗೆ ಕಾಲಿಟ್ಟಿದ್ದಕ್ಕೆ ಹೀಗೆಲ್ಲ ಆಗಿದ್ದು ಅಂತ ಜನ ತಿಳ್ಕೊಂತಾರೆ. ನಮ್ಮ ಅಪ್ಪ ಅಮ್ಮಂಗೆ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ. ನಮ್ಮ ಯಜಮಾನ್ರ ಮರ್ಯಾದೆ ಹೋಗುತ್ತೆ. ನಿನಗ್ ನಿನ್ ಗಂಡ ಎಷ್ಟು ಮುಖ್ಯನೋ ನನಗೂ ಅಷ್ಟೇ. ನನ್ನ ಸಂಸಾರ ಅಷ್ಟೇ ಮುಖ್ಯ. ಅಕ್ಕ ಅಕ್ಕ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನೋಡಿ, ನೀವು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಬೇರೆ ಆಗೋ ಮಾತು ಮಾತ್ರ ಆಡಬೇಡಿ. ನನ್ನ ತೀರ್ಮಾನ ಬದಲಾಗಲ್ಲ, ಬದಲಾಗಲ್ಲ, ಬದಲಾಗಲ್ಲ. ಅತ್ಗೆ, ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ ಅತ್ಗೆ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಬೇಡಪ್ಪ, ಬೇಡ. ಇವಳೀಗ ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವಳು ಪ್ರಾಣ ಕಳ್ಕೊಳ್ಳೋದು ಬೇಡ. ನೋಡು ಕಮಲಾ, ಈಗ ನೀವು ಬೇರೆ ಹೋದ್ರೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಜನ ನಿನ್ನ ತಪ್ಪು ತಿಳ್ಕೊತಾರೆ. ಈ ಮನೆಗೆ ಅವ್ರಿಗೆ ಕೆಟ್ಟ ಹೆಸರು ಬರೋದು ಬೇಡ. ನಿಮ್ಮ ಅವನವ್ರ ಆತ್ಮ ನೊಂದ್ಕೊಳ್ಳುತ್ತೆ. ಗುರುರಾಜ, ಹಿರಿಯ ಮಗನಾಗಿ ನೀನು ಈ ಮನೇಲಿರಪ್ಪ. ನಾನು, ವೆಂಕಟನಾಥ, ಸರಸ್ವತಿ ಬೇರೆ ಎಲ್ಲಾದ್ರೂ ವಾಸ ಮಾಡ್ತೀವಿ. ಇಷ್ಟೊತ್ತು ನಾನು ಇದನ್ನೆಲ್ಲ ನೆನೆಸ್ಕೊಂಡಿದ್ದ. ಅಂದ್ರೆ ಕಮಲಾ ಹೋಗಿ ಗೋಪಮ್ಮನ ಹತ್ರ ಜಗಳ ಆಡಿದ್ದು, ಸರಸ್ವತಿ ಅತ್ತಿದ್ದು, ಅವ್ರ 3 ಜನ ಮನೆ ಬಿಟ್ಟು ಹೋಗಿದ್ದು, ಇದನ್ನೆಲ್ಲ ನಾನು ಬರೀ ನೆನೆಸ್ಕೊಂಡಿದ್ದ.